ಪಾಪಣ್ಣ ತಗ ಮುದ್ದೆ ಸಾರು ಎಲ್ಲ ಮಾಡಿದ್ದೀನಿ ನಿಂಗೆ ಇಷ್ಟ ಅಂತ ಹೇಳ್ಬಿಟ್ಟು ಸುಸ್ತಾಗೋಗ್ಬಿಟ್ಟಿದೀಗ ಆಸ್ಪತ್ರೆಯಿಂದ ಬಂದಿದ್ದೀಗಲ್ಲ ಈ ಮುದ್ದೆ ತಿಂದ್ಬಿಟ್ಟು ಮಾತ್ರೆ ಕೊಟ್ರಲ್ಲ ಮಾತ್ರೆ ನುಂಗ್ಕೊಂಡು ಆರಾಮಾಗಿರೋಣ. ಅಣ್ಣ ಸಾವು ಎಲ್ರಿಗೂ ಬರ್ತದೆ, ಬಂದಾಗ ಬರ್ಬೇಕು ಕಣಣ್ಣ, ಅಷ್ಟೇನೆ. ಅಯ್ಯೋ ಇದೆಲ್ಲ ಯಾಕವ ಮಾಡಕ್ಕೋದೆ. ನಿನಗಿರಂತ ಒಳ್ಳೆ ಗುಣ ನನಗಿಲ್ವಲ್ಲವ. ನಂಗೊಂಥರ ಬೇಜಾರಾಯ್ತೈತೆ. ಥೋ ನನಗಂತೂ ದೇವರಣೆಗೂ ಅಯ್ಯೋ ಒಂಥರ ಏನೋ ಜ್ಞಾನೋದಯನೇ ಆಗೋಗ್ಬಿಡ್ತು ಕಣವ. ನಿನ್ನಂಥ ಒಳ್ಳೆತನ ಇರೋ ಅಂಥ ಹುಡುಗಿ ನಾನು ನೋಡೇ ಇಲ್ಲ ಅನ್ನಿಸ್ಬಿಡ್ತದೆ. ಕೊಡವ. ಅಯ್ಯೋ ಪಾಪಣ್ಣರೇ, ನೀವು ತಿನ್ಕೊಳ್ಳಿ, ನೀವು ಸುಮ್ಮನೆ ಆರಾಮಾಗಿ ತಿನ್ಕೊಳ್ಳಿ, ನೆಮ್ಮದಿಯಾಗಿರಿ, ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನೋಡಿ ಎಲ್ಲ ಒಳ್ಳೇದೇನೇ ಆಯ್ತು, ನಾನು ಎಲ್ಲ ನೋಡ್ಕೊತೀನಿ ಪಾಪಣ್ಣರೇ. ನೀವು ಸಾಯ ಥರ ನಿರ್ಧಾರ ಮಾಡಬಾರ್ದು ಬಿಡಿ. ಹಿಂಗೆಲ್ಲ ಸಾಯ್ತೀವಿ ಮಾಡ್ತೀವಿ ಅಂದರೆ ನನಗೆ ದೇವ್ರನೇ ಬೇಜಾರಾಯ್ತದೆ. ಈ ಸಾಯ ನಿರ್ಧಾರ ಎಲ್ಲ ಯಾಕೆ ಅಂತ ನೀವು ಆರಾಮಾಗಿ ನೆಮ್ಮದಿಯಾಗಿದ್ಬಿಡಿ, ಸರಿನಾ? ನಾನು ಉಳಿದಿದ್ದೆಲ್ಲ ನಾನು ನೋಡ್ಕೊತೀನಿ, ನೀನು ಆರಾಮಾಗಿ ತಿನ್ನಿ. ಲೇ, ಈ ಪಾಪಣ್ಣನ ಯಾಕೆ ಮನೆ ಕರ್ಕೊಬಿಟ್ಟು ಬಂದಿದ್ಯಾ? ಏನಾಯ್ತು ನಿನ್ಗೆ? ಈ ಪಾಪಣ್ಣಂಗೆ ಯಾಕೆ ಊಟ ಇಕ್ಕೊಟ್ಬಿಟ್ಟಿದ್ಯಾ? ಅತ್ತೆ ಅವರು ಕಷ್ಟದಾಗಿದ್ರು, ಅದಕ್ಕೆ ನೀ ಕರ್ಕೊಂಬಿಟ್ಟು ಬಂದೆ. ಬಿಡಿ, ಪಾಪ ಅವ್ರ ಆಸ್ಪತ್ರೆನಾಗೆಲ್ಲನೂ ಇದ್ರು, ಹುಷಾರಿರಲಿಲ್ಲ, ಅದಕ್ಕೆ ನೀ ಕರ್ಕೊಂಬಿಟ್ಟು ಬಂದೆ ಉಣ್ಣಕ್ಕಿಕ್ಕನ ಅಂತ ಹೇಳ್ಬಿಟ್ಟು. ಈ ವಯಂಗೇನೆ ಬಂದಿರೋ ದಟ್ಟದರಿದ್ರೆ ಈ ವಯಂಗೆ? ಈ ವಯನ್ನ ನೀನ್ ಕರ್ಕೊಂಬಿಟ್ಟು ಬರೋದು ಅಂದ್ರೆ ಏನೇ? ಯಾಕೆ ಕರ್ಕೊಂಬಿಟ್ಟು ಬಂದೆ ಇವನ್ನ? ನಿಂಗೇನ್ ತಲೆಗೆಲ್ಲ ಕೆಟ್ಬಿಟ್ಟೈತ ನಿನ್ಗೆ ಅಂತ ಹೇಳ್ಬಿಟ್ಟು ನಿಂಗೆ? ಅಯ್ಯೋ ಬೊಡ್ಡಿ, ಈ ವಯ್ಯನೋ ಈ ವಯ್ಯನ ಅವತಾರನೋ. ನಮ್ಮ ಹತ್ರ ಎಲ್ಲ ಸಾಲ ಪಾಲ ನಾವು ಇಸ್ಕೊಂಡಾಗ ಎಷ್ಟು ಅಯ್ಯೋ ಅನ್ಸವನೆ. ಈ ನನ್ನ ಮಗು ನೀನೇನೆ ಕರ್ಕೊಂಬಿಟ್ಟು ಬಂದು ಕೂಳಾಕೋದು. ಅತ್ತೆ ಯಾರಾದ್ರೂ ಒಬ್ರು ಊಟ ಕೂತಾಗಿಂತ ಮಾತುಗಳೆಲ್ಲನೂ ಮಾತಾಡಕ್ ಹೋಗ್ಬೇಡಿ, ಸರಿನಾ? ಅವ್ರ ಪಾಪ ಕಷ್ಟದಾಗವ್ರೆ, ಅವರು ಬಿಡಿ, ಒಂದು ಊಟ ಹಾಕಿ 4 ದಿನ ನೋಡ್ಕೊಂಡ್ರೆ ಏನಾಗಕ್ಕಿಲ್ಲ. ನೋಡಿ ಅವ್ರ ಇರೋ ಪರಿಸ್ಥಿತಿನಾಗ ಪಾಪ ಯಾರನ್ನ ಬ್ಯಾರೋ ಇದ್ರೆ ಏನಾಯ್ತಾರೋ ಏನೋ. ಈಗ ಅವನ ನಡು ಬೀದಿನ ಬಿಟ್ಬಿಡು ಅಂತನ, ಅವರು ಕಷ್ಟದಾಗವ್ರೆ, ಇದ್ದೇ ಇರ್ಲಿ ಬಿಡಿ, ಏನಾಯ್ತದೆ? ಅಯ್ಯೋ ಏನವ, ನಾನು ಒಯ್ತೀನಿ ಬಿಡವ. ಸುಮ್ಮನೆ ನೀವಿಬ್ರು ಯಾಕೆ ಜಗಳಾಡಿರೆ? ನನ್ನ ಪಾಡಿಗೆ ನಾನು ಒಯ್ತೀನಿ. ಅಯ್ಯೋ ನಮ್ಮ ಅತ್ತೆ ಮತ್ತೆ ತಲೆಗೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡಾಗ ತಗೊಬಿಟ್ಟು ಬಂದಿರೋದೇನೇ ರೇಸನ್ನು ಎಲ್ಲನೂ. ನಮ್ಮ ಅತ್ತೆ ದುಡ್ಡಾಗೇನು ತಗೊಬಿಟ್ಟು ಬಂದಿಲ್ಲ ನೋಡಿ. ನಮ್ಮ ಅತ್ತೆ ಬಗ್ಗೆನೇ ತಲೆ ಕೆಡಿಸ್ಕೊಬೇಡಿ. ನಮ್ಮ ಅತ್ತೆಗೆ ಎಷ್ಟು ಹೊಕ್ಕೈತೋ ಈ ಮನೆ ಮೇಲೆ, ನನಗೂ ಈ ಮನೆ ಮೇಲೆ ಅಷ್ಟೇನೇ ಹೊಕ್ಕೈತೆ. ನಮ್ಮ ಅತ್ತೆ ಹೇಳ್ದಂಗೆ ಕೇಳಬೇಕು ಅನ್ನೋ ಯಾವ ರೂಲ್ಸೂ ಇಲ್ಲ. ನೀವು ನೋಡಿ ಪಾಪಣ್ಣ, ನೀವು ಆರಾಮಾಗಿ ತಿನ್ಕೊಳ್ಳಿ, ನೀವು ತಿನ್ಕೊಳ್ಳಿ, ನೀವೇನು ಇಲ್ಲಿಂದ ಹೋಗೋ ಅವಶ್ಯಕತೆ ಇಲ್ಲ. ಹೊಟ್ಟೆ ತುಂಬ ತಿನ್ಬಿಟ್ಟು ಮಾತ್ರೆ ಕೊಟ್ಟರಲ್ಲ, ಮಾತ್ರೆ ನುಂಗಿ ಆರಾಮಾಗಿರಿ. ಅಯ್ಯೋ 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 ಮನಿಯಾಳಿ, ನನಗೇನು ಬೆಲೆನೇ ಇಲ್ವೇನೆ ಈ ಮನೆಯಾಗೆ? ಅಪ್ಪನ್ ಕರ್ಕೊಬಿಟ್ಟು ಬಂದು ಕೂರ್ಸ್ ಮನೆ ಒಳಗಡೆ ಊಟಕ್ಕೆ ಹಾಕ್ತಿದ್ಯಾ? ನಾನಿಲ್ಲಿ ಬಡ್ಕತಾ ಇದ್ದೀನಿ, ನನ್ನ ಮಾತಿಗೆ ಏನು ಬೆಲೆ ಇಲ್ವೇನೆ ಇಲ್ಲಿ? ಅತ್ತೆ ನೀವು ಕಷ್ಟಪಟ್ಟು ದುಡಿದ್ಬಿಟ್ಟು ನೀವು ಯಾರನ್ನ ಕರ್ಕೊಬಿಟ್ಟು ಬಂದು ಊಟ ಹಾಕಿ ಅತ್ತೆ, ನಾನೇನಾದ್ರೂ ಕೇಳ್ತೀನಾ? ನೀವು ಕಷ್ಟಪಟ್ಟು ದುಡಿದಿ ಬೇಡ ಅಂತಂದ್ರೆ ಯಾರು? ನೋಡಿ ಅತ್ತೆ, ನಾವು ಒಬ್ರಿಗೆ ಸಹಾಯ ಮಾಡಿರೋ ದೇವರು ಇನ್ನೊಂದು ರೂಪದಾಗ ಹೆಂಗೋ ದೇವ್ರು ನಮಗೂ ಸಹಾಯ ಮಾಡ್ತಾನೆ ನೋಡಿ. ಅವ್ರು ಇವಾಗ ಕಷ್ಟದ ಪರಿಸ್ಥಿತಿನಾಗ ಅವ್ರೆ, ಅವರು ಬಿಸನೇನಿಯೇ ಕುಡಿದ್ಬಿಟ್ಟಿದ್ರು ಅವರು. ಅವ್ರು ಅಂಥ ಪರಿಸ್ಥಿತಿನಾಗಿದ್ದಾಗ ಬಿಟ್ಬಿಟ್ಟು ಬರೋಕೆ ನಂಗೆ ಮನಸ್ಸೇನೇ ಬರಲಿಲ್ಲ ನೋಡಿ. ಸುಮ್ಮನೆ ಇದೆಲ್ಲ ಯಾಕೆ ಬೇಕು? ತಿನ್ಕೊಂಡಿದ್ರೆ ನಿಮ್ಗೆ ಏನಾರ ಕಷ್ಟ ಆಯ್ತದ? ಇಲ್ಲ ತಾನೇ? ಆರಾಮಾಗಿ ತಿನ್ಕೊಂಡು ಆರಾಮಾಗಿ ಅವ್ರು ಇರಲಿ, ಸುಮ್ಮನೆ ಇರಿ. ನೀವು ಯಾವುದಕ್ಕೂ ಯೋಚನೆ ಮಾಡೋಕೆ ಹೋಗ್ಬೇಡಿ. ನೀವು ನಾನು ಯಾಕೆ ಕರ್ಕೊಬಂದೆ, ಏನು ಕಿರ್ಸ್ಕೊಂಡಿದ್ದೀನಿ, ಏನು ಊಟ ಹಾಕ್ತಿದ್ದೀನಿ, ಇವನ್ನೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಕೂಲಿ ಮಾಡಿಬಿಟ್ಟು ದುಡ್ಡು ಸಾಲ ದುಡ್ದು ಮಾಡಿದಿರಲ್ಲ, ಅದನ್ನೆಲ್ಲ ಹೆಂಗೆ ತೀರಿಸ್ಬೇಕು ಅಂತ ಯೋಚನೆ ಮಾಡಿ. ಅಯ್ಯ ನನಗೆ ಬುದ್ಧಿ ಹೇಳಕ್ ಗೊತ್ತಾಳೆ ಈ ಮನ್ಯಾಳಿ. ಈ ಮಗ ಯಾಕೆ ನಂಗೆ ಇಷ್ಟೊಂದು ಸಹಾಯ ಮಾಡ್ತದಲ್ಲ? ಎಂತೆಂಥರೋ ಕೈ ಕೊಟ್ಬಿಟ್ರು ನನಗೆ, ಎಂತೆಂಥರೋ ಮೋಸ ಮಾಡ್ಬಿಟ್ರು. ಅಂತಂದ್ರೆ ಈ ಹುಡ್ಗಿನ ಮುಳುಗಿಸ್ಬೇಕು, ಈ ಹುಡ್ಗಿನ ತೇಲಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಏನೇನೇನೇನೇನೋ ಅನ್ಕೊಂಡಿದ್ದೆ. ಆದರೆ ಈ ಹುಡ್ಗಿ ನನ್ನೇನಿಯ ಊಟ ಇಕ್ಬಿಟ್ಟು ಊಟ ಇದು ಮಾಡ್ಬಿಟ್ಟು ನನಗೇನಿಯ ಇದು ಮಾಡ್ತಾವಳಲ್ಲ ಇವಳು. ಇರು ಪಾಪ, ಪಾಪಣ್ಣ ಹಿಂಗಿರೋದು ನೋಡಕ್ ಆಯ್ತಿಲ್ಲ ನಂಗಂತಂದ್ರೆ. ಹೋಗ್ಬಿಟ್ಟು ಪಾಪಣ್ಣನ ಹೆಂಡತಿ ಏನೋ ಬಂದವಳೆ ಅಂತ ಕೇಳ್ಪಟ್ಟೆ ಅಲ್ವಾ, ಹೋಗ್ಬಿಟ್ಟು ಒಂದ್ಕಿತ ಎಲ್ಲ ವಿಷಯನೂ ಹೇಳ್ಬಿಟ್ಟು ಬರ್ತೀನಿ. ಹಂಗಲ್ಲ ಹಿಂಗೆ ಇಷ್ಟ ಕುಡ್ದಿರೋದು ಗೊತ್ತೈತೋ ಗೊತ್ತಿಲ್ವೋ ಯಾರಿಗಾದ್ರೂ ಅಲ್ವಾ? ಅಯ್ಯೋ ದೇವ್ರೆ, ಹೇಳ್ಬಿಟ್ಟನ ಬರ ನೀರು ಅಂತೂ ಹಂಗೋ ಹಿಂಗೋ ಮಾಡಿ ಕಮ್ಲಿನೂ ನನ್ನ ಗಂಡ ಮದ್ವೆನೂ ಮಾಡ್ಕೋಬಾರ್ದು, ಹಂಗೆ ಮಾಡ್ಬಿಟ್ಟಲ್ಲ. ಒಳ್ಳೇದಾಗ್ಲಿ ನಿನ್ಗಂತೂ. ಸದ್ಯ ಆ ಕಿತ್ತೋಗಿರೋ ಮನೆಯಾಳಿ ಏನೇನೋ ಮಾಡ್ಬಿಡ್ತಾಳೆ ಅಂತ ಅನ್ಕೊಂಡಿದ್ದೆ. ನನಗಂತೂ ಟೆನ್ಷನ್ ಆಗೋಗ್ಬಿಟ್ಟಿತ್ತು ಆ ಕಿತ್ತೋದ ಮನೆಯಾಳಿ ಬಗ್ಗೆ. ಸದ್ಯ ಎಲ್ಲನೂ ಸರ್ ಮಾಡ್ಬಿಟ್ಟಲ್ಲಪ್ಪ, ಅಷ್ಟೇ ಸಾಕು. ನನ್ನ ತಮ್ಮನೇ ಕಣಪ್ಪ, ನನ್ನ ಸ್ವಂತ ತಮ್ಮನೇ ಅನ್ಕೊಬಿಟ್ಟಿವ್ನಿ ನಾನಂತಂದ್ವಿ. ಇಷ್ಟೆಲ್ಲ ಮಾಡ್ಬಿಟ್ಟೆ ನನ್ನ ಗಂಡ ಮತ್ತೆ ಇವಾಗ ಎಲ್ಲವನೇ ಅಂತ ಹೋಗಿ ಕಾಮ್ಲಿತಾಗ ಬಿಕ್ಸೆದುತ್ತಾ ಇದ್ರು. ಕಾಮ್ಲಿ 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 ಅನ್ಕೊಂಡು ನಾನೇನಿಯ ಅಣ್ಣ ಈ ಕಾಮ್ಲಿ ಗಿಮ್ಲಿ ಸವಾಸ ಎಲ್ಲ ಬಿಟ್ಬಿಡು ಬೇಡ ಅಂತ ಹೇಳ್ಬಿಟ್ಟು ಉತ್ತುವಸಿ ಬುದ್ಧಿ ಹೇಳಿ ನಾನೇನಿಯ ಬಂದೆ. ಸರಿ ಮತ್ತೆ ನಾನು ಸ್ವಲ್ಪ ಹೊತ್ತು ಅಲ್ಲಿ ಓಡಾಡ್ಕೊಬಿಟ್ಟು ಬರ್ತೀನಿ ಅಂತ ಹೇಳ್ತಾ ನಾನು ಸರಿ ಅಂತ ಸುಮ್ಮನೆ ಆಗೋಗ್ಬಿಟ್ಟೆ. ಆ ಕಾಮ್ಲಿಗಂತೂ ಸರಿಯಾಗಾಯ್ತು. ಆಸ್ತಿ ಇಲ್ಲ ಅಂದಿದ ತಕ್ಷಣ ಎಷ್ಟು ಸುಲಭವಾಗಿ ಬಿಟ್ಬಿಟ್ಲು ಗೊತ್ತೇನಕ್ಕ? ಅಯ್ಯೋ ಬೇಕಾಗೇ ಇಲ್ಲ ಇವನು ನಂಗೆ. ನೀನು ಯಾವನಲ್ಲೇ ಕೇಳೋಕ್ಕೆ? ನೀನು ಯಾವನು ಅಂತಾರೆ ನೀನು ಗೊತ್ತಿಲ್ಲ, ನೀನು ಬೇಕಾಗೇ ಇಲ್ಲ ನನಗೆ, ಹೊಂಟೋಗ್ಬಿಡು ಹಂಗೆ ಹಿಂಗೆ ಅಂತ ಹೆಂಗೆ ಸಿಕ್ಕ್ರೆ ಹಂಗೇನೆಯ ಹೆಂಗೆ ಸಿಕ್ಕ್ರೆ ಹಂಗೆ ಮಾತಾಡ್ಬಿಟ್ಟು ಹಿಂಗೇನೆಯ ಕಳಿಸ್ಬಿಟ್ಲು. ನನ್ನ ಗಂಡಂಗೆ ಇವಾಗ ಅರ್ಥ ಆದರೆ ಅಷ್ಟೇನೇ ಸಾಕು. ಅಯ್ಯೋ ಈ ಆಸ್ತಿ ಪಾಸ್ತಿ ಕಟ್ಕೊಂಡು ನನಗೇನಪ್ಪ ಆಗಬೇಕು ಇರೋನೊಬ್ಬ ಮಗ? ಅಯ್ಯೋ ಸದ್ಯ ನನ್ನ ಗಂಡಂಗೆ ಅರ್ಥ ಆಗಿ ಬುದ್ಧಿ ಬಂದ್ಬಿಟ್ರೆ ಸಾಕು. ನನ್ನ ಗಂಡಿಗೆ ಮನೆಗೆ ಬಂದು ಹೆಂಗೋ ಸಮಾಧಾನವಾಗಿ ಇದ್ಬಿಟ್ರೆ ನಂಗೆ ಅದಕ್ಕಿಂತ ಇನ್ನೇನೂ ಬೇಕಾಗಿಲ್ಲ. ಅಕ್ಕ ಇನ್ನು ಎಲ್ಲಿ ಹೋಯ್ತಾನೆ ಮಂತಕ್ಕೆ ಏನೇ ಬರ್ಬೇಕು ನಿಮ್ಮ ಗಂಡ? ಈಗೆಲ್ಲ ಅರ್ಥ ಆಗೋಗ್ಬಿಟ್ಟು ಇವಾಗೆಲ್ಲ ಬುದ್ಧಿ ಬಂದ್ಬಿಟ್ಟೈತೆ. ಬಂದೇ ಬರ್ತಾನೆ, ಸುಮ್ಮನೆ ಇರು. ಎಲ್ಲಿ ಹೋಯ್ತಾನೆ? ಪಾಪಣ್ಣಂಗೆ ಹೇಳೋವಷ್ಟು ಬುದ್ಧಿ ಹೇಳಿ ಮಾಡೋವಷ್ಟು ಮಾಡಿದ್ದೀನಿ. ಕಾಮ್ಲಿ ಯೋಗ್ಯತೆ ಎಲ್ಲ ಪಾಪಣ್ಣಂಗೆ ಚೆನ್ನಾಗಿ ಅರ್ಥ ಆಗೋಗ್ಬಿಟ್ಟೈತೆ ಕಾಮ್ಲಿದು. ಏನು ಎತ್ತ ಅಂತ ಹೇಳ್ಬಿಟ್ಟು
ಚೆನ್ನಾಗಿ ಅರ್ಥ ಆಗೈತಿ. ನೀನೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ಬಂದೇ ಬರ್ತಾನೆ ನಿನ್ನ ಗಂಡ ನಿಮ್ಮ ಹತ್ರ ಚೆನ್ನಾಗಿರ್ತಾನೆ ಕಣಕ್ಕ. ನನಗಿನ್ನೇನು ಕೆಲಸ ಸದ್ಯ ನೀವು ಇಬ್ಬರು ಒಂದಾಗ್ಬಿಟ್ರೆ ಸಾಕು. ನನ್ನ ಜೀವನದಾಗೆ ನನ್ನ ಜನ್ಮದಾಗೆ ಮಾಡಿರೋ ಒಂದೇ ಒಂದು ಒಳ್ಳೆ ಕೆಲಸ ಅಂತ ಹೇಳಿದ್ರೆ ಅದು ನಿಮ್ಮನ್ನ ನಿಮ್ಮ ಗಂಡನೂ ಒಂದು ಮಾಡ್ತಿರೋದೇನ್ಯ. ಇಡೀ ನನ್ನ ಜೀವಮಾನದಾಗ ನನಗೆ ಗೊತ್ತಿದ್ದಂಗೆ ಒಂದು ಒಳ್ಳೆ ಕೆಲಸನೂ ನಾನು ಮಾಡಿಲ್ಲ. ಯಾಕಕ್ಕ ದೌಲತ್ತಾಗಿ ಹೇಳ್ಕೋಬೇಕು, ನಿಜವಾಗೂ ಹೇಳ್ತಾ ಇದ್ದೀನಿ ಕಣಕ್ಕ. ಇಡೀ ನನ್ನ ಜಾಯಮಾನದಾಗ ಏನೇ ನಾನು ಒಳ್ಳೆ ಕೆಲಸ ಮಾಡಿಲ್ಲ ಕಣಕ್ಕ. ಅಯ್ಯೋ ಇದೊಂದೇ ಒಳ್ಳೆ ಕೆಲಸ ಮಾಡ್ತಿರೋದು, ಅದಕ್ಕೆ ಒಂಥರ ಒಳಗೆ ಖುಷಿ ಆತೈತಿ. ಅಪ್ಪ ದೇವ್ರಿ ಅಂತ. ಅಕ್ಕ, ಯಾರಿದ್ದೀರಾ ಮನೆಯಲ್ಲಿ? ಅಕ್ಕ, ಯಾರು? ಯಾರವ? ಏನಾಗ್ಬೇಕಿತ್ತು? ನನ್ನ ಹೆಸರು ಲಕ್ಷ್ಮು ಅಂತ ಹೇಳ್ಬಿಟ್ಟು ಇಲ್ಲೇನಿಯ ಎಗ್ ರೈಸ್ ಅಂಗಡಿಯ ಮಡಿಕೊಂಡಿವ್ನಿ. ಓ ಲಕ್ಷ್ಮೋ, ಗೊತ್ತು ಹೇಳು. ಚೆನ್ನಾಗಿ ಗೊತ್ತು. ಏನು ವಿಷಯ? ನೋಡಿ ಅಕ್ಕ, ನೀವು ಏನಾರ ಮಾಡಿರಿ, ನಿಮ್ಮ ಗಂಡ ಏನಾರ ಮಾಡಿರಿ, ನನಗೂ ಎಲ್ಲ ಮೋಸ ಮಾಡವ್ರೆ, ನನಗೂ ಗೊತ್ತು. ಆದರೆ ಒಬ್ಬ ವ್ಯಕ್ತಿ ಸಾಯ ಲೆವೆಲ್ಗನ ಹೊಂಟೋಗ್ಬಿಟ್ಟವನಿ ಅಂತ ಹೇಳಿದ್ರೆ ಯಾರಿಗನಾಗಲಿ ಬೇಜಾರಾಯ್ತದೆ. ನೋಡಿ, ಈಗ ಜೀವ ಹೋದ್ರೆ ಮತ್ತೆ ಪಡ್ಕೊಳಕ್ಕಾಗಿಲ್ಲ. ನಾನು ನಮ್ಮ ಅಪ್ಪನ ಕಳ್ಕೊಂಡಿವ್ನಿ, ಭಾಳ ನೋವಾಗಿವ್ನಿ. ನಾನು ಒಬ್ಬ ವ್ಯಕ್ತಿ ಸತ್ತ ಅಂತಂದರೆ ಮತ್ತೆ ಸಿಗಕ್ಕಿಲ್ಲ. ಆಸ್ತಿ ಪಾಸ್ತಿ ಜೀವನದಾಗ ಏನು ಮುಖ್ಯ ಅಲ್ಲ ಕಣಕ್ಕ. ಆಸ್ತಿ ಇನ್ನೂ ಕೋಟಿ 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 ಸಂಪಾದನೆ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಹೋಗಿರೋ ಪಿರಾಣನ ತಗೊಬಿಟ್ಟು ಬರೋಕ್ಕಾಗಕ್ಕಿಲ್ಲ. ನಿಮ್ಗಿನ್ನ ನಾನು ಚಿಕ್ಕೋಳೆ ನೆನೆಯ ದೊಡ್ಡೋಳಲ್ಲ. ನಾನೇನೇನಿಯ ಈ ಪಾಪಣ್ಣ ಕ್ಷಮಿಸ್ಬಿಟ್ಟಿವ್ನಿ. ನಾನು ಅಂಗಡಿ ಪಕ್ಕ ಅಂಗಡಿ ಇಕ್ಕಿ ನನ್ನೇನಿಯ ತೋಪ್ ಮಾಡಕ್ಕೆ ನೋಡ್ದ, ಆದ್ರೂ ನಾನೇ ಕ್ಷಮಿಸ್ಬಿಟ್ಟಿವ್ನಿ. ನಿಮ್ಗೆ ಏನಕ್ಕ ಕ್ಷಮಿಸಕ್ಕೆ? ಒಂದೇ ಒಂದು ಕಿತ ಗಂಡನ್ನ ಕ್ಷಮಿಸ್ಬಿಟ್ಟು ಮನೆ ಒಳಗಡೆಗೆ ಸೇರಿಸ್ಕೊಂಡ್ರೆ ಅದೇನೋ ಅಂತಾರಲ್ಲ, ನೀವೇನಿಯ ಸಂದಕ್ಕೆ ನೆಮ್ಮದಿಯಾಗಿರ್ಬೋದು ಅಲ್ವೇನಕ್ಕಯ್ಯ? ಅಲ್ಲ ಕಣಮ್ಮ, ನಾನು ಕ್ಷಮಿಸಕ್ಕಿಲ್ಲ ಅಂತ ಹೇಳಕ್ಕೆ ಎಂದ ನಮ್ಮ ಅಂತಾಗ ಬಂದಿರತ್ತಾನೆ. ನಂಗೆ ಕಂಬ್ಲಿ ಬೇಕು ಅಂತ ಓಡಂಟಾಗೋನಲ್ಲ, ನಿಂತಾಗ ಹೇಳಿ ಕಳ್ಸದ್ನ. ಹೋಗವಳಿಗೆ ಹೇಳು ಎಲ್ಲ ಇಸ್ಯನ ಅಂತ ಹೇಳ್ಬಿಟ್ಟು ಆ ಅಪ್ಪಂಗೆ ಬರೋಕ್ಕೆ ಹೇಳು, ಮಾತಾಡ್ತೀನಿ ನಾನು. ಅಲ್ಲ, ನಾನು ಅಂತಾಗ ಹೇಳೋಗ್ಬಿಟ್ಬಿಟ್ಟು ನಿಂತಾಗ ಹೇಳಿ ಕಳ್ಸಿರೋದು ನೋಡು. ಅದೇನು ನಿಂತಾಗೇನೇ ಹೇಳ್ಬೇಕಾ? ನಂತಾಗೇನೇ ಬಂದು ನಾನು ಬೇಡ ಅಂತೀನ? ನೋಡಿ, ಅವರೇ ನನ್ಗೆ ಹೇಳಿ ಕಳ್ಸಿಲ್ಲ, ಹೋಗ್ಬಿಟ್ಟು ಹೇಳಿ ಅಂತ ಹೇಳ್ಬಿಟ್ಟು. ನನಗೆ ಗೊತ್ತಾಯ್ತು ನೀವು ಬಂದಿದ್ದೀರಾ, ಇಲ್ಲಿ ಊರಾಗಿದ್ದೀರಾ ಅಂತ. ಊರಾಗೆಲ್ಲ ಮಾತಾಡ್ಕೊತಾ ಇದ್ರಲ್ಲ, ಅದಕ್ಕೆ ನಿಮ್ಮ ಮನೆ ಹುಡಿಕೊಂಡು ನಾನೇನಿಯ ಬಂದಿದ್ದು. ನೋಡಿ, ಕೆರೆತಾಗೆ ತುಂಬ ಗೊಳೋ ಅಂತ ಹೊತ್ಕೊಂಡು ಕುಂತಿದ್ರು. ಆಮೇಕಿಂದ ಕೈಯಾಗೇನೋ ಬಾಟ್ಲಾಗೇನೋ ಕುಡಿದ್ಬಿಟ್ಟವ್ರೆ. ನಾಕಾಣೆ ನಾನು ಹೋಗಿದ ತಕ್ಷಣ ಏನಿಯ ಗೊತ್ತಾಗ್ಬಿಡ್ತು ನನಗೆ. ಬಂದ್ಬಿಟ್ಟು ಹಿಂಗೆ ಸಮಸ್ಬಿಡು ಕಣವ, ನಾನು ಎಲ್ಲ ಮೋಸ ಹೋಗ್ಬಿಟ್ಟಿದ್ದೀನಿ. ನಾನು ಅದಕ್ಕೇನೆ ಈಸ ಕುಡಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹಂಗೇನಿಯ ಬಿದ್ದೋಗ್ಬಿಟ್ರು. ಏನು ಹೇಳ್ತಾ ಇದೀಯ ಲಕ್ಷ್ಮೋ? ಮತ್ತೆ ನಾನೇ ಬೆಳಿಗ್ಗೆನೇ ಹಿಂಗಾಯ್ತು, ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಎಲ್ಲ ಟ್ರೀಟ್ಮೆಂಟ್ ಕೊಡಿಸಿ ಎಲ್ಲ ಮಾಡಿ ವಾಪಸ್ ಕರ್ಕೊಂಬಿಟ್ಟು ಬಂದಿದ್ದೀನಿ. ಅಯ್ಯೋ, ನನ್ನ ಗಂಡ ಇವಾಗ ಹೆಂಗವನೇ? ಸಂದಕವನ? ಏನಾಯ್ತು ಪಾಪಣ್ಣಂಗೆ? ಏನಾಯ್ತು? ಅಯ್ಯೋ, ಹೇಳ್ತಿಲ್ವಾ, ವಿಷ ಕುಡಿದಿದ್ರು, ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದು ಆಯ್ತು, ಕರ್ಕೊಂಬಿಟ್ಟು ಬಂದಿದ್ದು ಆಯ್ತು, ಎಲ್ಲನೂ ಆಯ್ತು. ಇವಾಗ ಚೆನ್ನಾಗವ್ರೆ. ನೋಡಿ, ನಿಮ್ಮ ಮನ್ಸಾಗ ನೀವು ಏನಾರ ದ್ವೇಷ ಇಟ್ಕೊಂಡು ಏನಾರ ಮಾಡ್ಕೊಳ್ಳಿ, ಆದ್ರೆ ಪಾಪಣ್ಣಂಗೆಲ್ಲ ಇಂಥ ಕೆಲಸ ಮಾಡಬೇಡಿ. ಯಾರನ್ನಾಗ್ಲಿ ಒಬ್ರು ಸಾಯಕ್ಕೆ ಹೋಗೋರೆ ಅಂದ್ರೆ ಅವ್ರ ಜೀವನ ಎಷ್ಟು ಕಷ್ಟ ಇರ್ತದೆ ಹೇಳೋರ್ಗೆ. ನೋಡಿ, ಈ ಥರ ಎಲ್ಲನೂ ಮಾಡೋದು ಬಿಟ್ಬಿಟ್ಟು ಅವ್ರನ್ನ ಹೊಸಿ ಸಂದಾಕ್ ನೋಡ್ಕೊಳ್ಳಿ ಅಷ್ಟೇ. ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು, ಇನ್ನೇನು ಕೇಳ್ಕೊಳ್ಳಲ್ಲ, ಸರಿನಾ? ಹೆಂಗೋ ಚೆನ್ನಾಗಿದ್ರೆ ಅಷ್ಟೇ ಸಾಕು. ನೋಡಿ, ನಮ್ಮನೆಗೇನೇ ಕರ್ಕೊಂಡು ಬಂದು ನಮ್ಮನೆಗೆ ಇಟ್ಕೊಂಡಿವ್ನಿ. ಪಾಪ ಊಟ ಎಲ್ಲನೂ ಮಾಡು ಅಂತೇಳ್ಬಿಟ್ಟು ಊಟ ಎಲ್ಲನೂ ಇಟ್ಕೊಟ್ಟೆ. ಬೇಡ ಅಂತಿದ್ರು, ಆದರೂ ಊಟ ತಿಂದು ಸುಧಾರಿಸ್ಕೊಂಡ್ಲಿ ಅಂತ ಬಂದಿದ್ದೀನಿ. ಈಗೆಲ್ಲ ವಿಷ ಕುಡ್ದೆಲ್ಲ ಇಳ್ದೈತಲ್ವಾ, ಸುಸ್ತಾಗ್ತಾ ಇರ್ತದೆ. ಡಾಕ್ಟ್ರು ಮಾತ್ರೆ ಗೀತ್ರೆ ಎಲ್ಲ ಕೊಟ್ಟಿದ್ರು, ನುಂಗಕ್ಕೆ ಹೇಳ್ಬಿಟ್ಟು ಇವತ್ತು ಅಂಗಡಿನೇ ಬಾಕ್ಲಾಕಿವ್ನಿ ನಾನು. ಅಯ್ಯೋ ಬೇಡ ಬಿಡು, ಅಂಗಡಿ ತೆಗೆದಿಕ್ಕೊಂಡು ಏನು ಮಾಡಬೇಕು, ಪಾಪ ಒಬ್ರು ಪ್ರಾಣ ಉಳ್ಸನಿ ಅಂತ ಹೇಳ್ಬಿಟ್ಟು ಬಂದೆ. ನೋಡಿ, ನೀವೇ ನಿಮ್ಮ ಗಂಡನದೇನೋ ಹೊಸಿ ಸಮಾಧಾನ ಮಾಡಿ ಪಾಪ ಕರ್ಕೊಂಡು ಬನ್ನಿ. ಮನುಷ್ಯ ಜೀವನ ಶಾನೆ ನೊಂದ್ಬಿಟ್ಟು ಅವ್ನ ಜೀವನದಾಗೆ. ಪಾಪಣ್ಣ ಇಂಥ ಕೆಲಸ ಮಾಡ್ಕೊತದೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಯ್ಯೋ ಇಂಥ ಕೆಲಸ ಮಾಡ್ಕೊಳ್ಳೋದ? ಅಯ್ಯೋ ಒಳ್ಳೆ ಕೆಲಸ ಮಾಡಿದೆ ಲಕ್ಷ್ಮೀ. ಪಾಪ ಆ ಅಣ್ಣ ಏನೋ ಸತ್ಗಿತ್ತೋಗಿದ್ದಿದ್ರೆ ಪಾಪ ಇವ ಅಕ್ಕ ಏನು ಸುಮ್ಮ ಬೇಜಾರು ಮಾಡ್ಕೊಳ್ಳೋದು. ಇವ ಅಕ್ಕ ಹಿಂಗೂ ಪಾಪಣ್ಣನ ಮೇಲೆ ಆಸೆ ಇಲ್ಲ ಅಂತಲ್ಲ, ಪಾಪಣ್ಣನೇನು ಯಾ ಕಂಬ್ಲಿಂದೆ ಹೋಗಿ ಹಿಂಗೆ ಹಾಳಾಗೋಗಿದ್ದು. ಸದ್ಯ ಅವ್ರಿಗೇನೂ ಆಗಿಲ್ಲ, ಜೀವಕ್ಕೇನು ಅಪಾಯ ಇಲ್ಲ ತಾನೇ? ಅಂದರೆ ಎಲ್ಲನೂ ಆರಾಮಾಗಿ ಅವ್ರೆ ತಾನೇ? ಎಲ್ಲ ಆರಾಮಾಗಿ ಏನಿ ಅವ್ರೆ. ನೋಡಕ್ಕ, ಪಾಪ ಬೇಜಾರು ಮಾಡ್ಕೊಂಡು ಆಸ್ತಿ ಕಳ್ಕೊಂಡೆ, ಹೆಂಡತಿ ಮಕ್ಳನ್ನ ಕಳ್ಕೊಂಡೆ, ಎಲ್ಲನೂ ಕಳ್ಕೊಬಿಟ್ಟೆ ನಾನು. ನನ್ನ ಜೀವನದಾಗ ಏನೂ ಇಲ್ಲ. ನಾನು ಯಾರು ಪಿರುತಿನೇನಿಯ ಮಾಡಲ್ಲ, ಬರೀ ನನ್ನ ದುಡ್ಡೇನೇನಿಯ ಪಿರುತಿ ಮಾಡ್ತಾರೆ ಎಲ್ಲರೂ. ನನ್ನ ಹೆಂಡ್ತಿನಿಗೂ ನನ್ನ ಆಸ್ತಿ ಪಾಸ್ತಿನೇ ಬೇಕಿತ್ತು, ಕಮಲಿಗೂ ಆಸ್ತಿ ಪಾಸ್ತಿನೇ ಬೇಕಿತ್ತು. ನಾನು ನಿಜವಾಗ್ಲೂ ಯಾರೂ ಇಷ್ಟಪಡೋಕ್ಕಿಲ್ಲ ನನ್ನ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಹೇಳ್ಕೊಂಡ್ಗಳು ಅಂತ ಹೇಳ್ತಾ ಇದ್ರು. ನೋಡಿದ್ರೆ ನನಗೇನು ಅಯ್ಯೋ ಪಾಪ ಅಂತ ಅನ್ನಿಸ್ತದೆ ಕಣಕ್ಕ. ಅವಯ್ಯೋ ನೋಡಿದ್ರೇನೇನಿಯ ಅಯ್ಯೋ ಏನೋ ಪಾಪ ಇರ್ಬೋದೇನೋ, ಆದರೆ ನೊಂದ್ಬಿಟ್ಟವನೇ ಶಾನೆ. ಪಿರುತಿ ಕಮ್ಮಿ, ಯಾರು ಪಿರುತಿ ಮಾಡ್ತಿಲ್ಲ ಯಪ್ಪುನ ಅಂತ ಹೇಳ್ಬಿಟ್ಟು ಶಾನೆಗಳಾಡ್ತಾವನೆ. ನೀವೇ ಬಂದ್ಬಿಟ್ಟು ಏನೋ ಒಂದು ಮಾಡಿ ಮಾತಾಡಿ. ಅಯ್ಯೋ, ನಾನು ಯಾವತ್ತೂ ಆಸ್ತಿ ಪಾಸ್ತಿ ಅಂತ ಹೇಳ್ಬಿಟ್ಟು ನೋಡಿದಳು ಅಲ್ಲ ಕಣವ. ನನ್ನ ಆಸ್ತಿ ವಿಚಾರ ಎಲ್ಲನೂ ನಾನು ಎಂದು ನಾನು ಮಾತಾಡೇ ಇಲ್ಲ, ಎಂದು ನೋಡೇ ಇಲ್ಲ. ನಾನಂತೂ ನನಗೆ ನನ್ನ ಗಂಡನೇನಿಯ ಮುಖ್ಯ. ಆ ಕಂಬ್ಲಿ ಎಲ್ಲ ಕಿತ್ಕೊಂಡು ಹೋಯ್ತಾಳಲ್ಲ ಆಸ್ತಿನ ಅಂತ ಬೇಜಾರಿಗೆ ಇಷ್ಟೆಲ್ಲ ಮಾಡದೆ ಬಿಟ್ಟರೆ ನನಗೆ ಆಸ್ತಿ ಗೀಸ್ತಿ ಎಲ್ಲ ಕಟ್ಕೊಂಡು ನನಗೆ ಏನು ತಾನೇ ಆಗ್ಬೇಕು? ನನಗೆ ಆ ಆಸ್ತಿ ಎಲ್ಲ ನನಗೆ ಬೇಕಾಗೂ ಇಲ್ಲ. ಈ ಅಂಥ ಕೆಲಸ ಮಾಡ್ಕೊಬಿಟ್ಟ ನನ್ನ ಗಂಡ. ಏನಪ್ಪ ರಾಹುಲು, ನೋಡಿಯಪ್ಪ ಹೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬರ್ತೀನಿ. ಈ ಅಂಥ ಕೆಲಸ ಮಾಡ್ಕೊಬಿಟ್ಟ ನನ್ನ ಗಂಡ. ನೋಡಿ, ಬಂದ್ರು ಹೆಂಗೆ ಸಿಕ್ಕಂಗೆ ಮಾತಾಡ್ಬೇಡಿ, ಸಮಾಧಾನವಾಗಿ ನಿಧಾನಕ್ಕೆ ಆರಾಮಾಗೆ ಮಾತಾಡಿ. ಅವರು ಸುಮ್ಮನೆ ಶಾನೆ ಬೇಜಾರು ಮಾಡ್ಕೊಬಿಟ್ಟವ್ರೆ. ಅಯ್ಯೋ ಫಸ್ಟ್ ಹೋಗ್ಬಿಟ್ಟು ಮಾತಾಡ್ಸೋಣ. ತುಂಬ ಒಳ್ಳೆ ಕೆಲಸ ಮಾಡ್ಬಿಟ್ಟಿದ್ಯಾ ಲಕ್ಷ್ಮೀ ನೀನಂತೂ. ಅಪ್ಪನ ಕರ್ಕೊಂಡೋಗಿ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದು ಒಳ್ಳೇದೇನಿಯ ಮಾಡಿದ್ಯಾ. ನೋಡಿ ಮಂತಕ್ಕೆ ಹೋಗಿ ನಾವೇನಿಯ ಮಾತಾಡ್ತೀವಿ. ಇವ್ರೂ ಬರ್ತಾರೆ, ಅವ್ರ ಹೆಂಡ್ತಿ ಎಲ್ಲ ಸೇರ್ಕೊಂಡು ಮಾತಾಡ್ಕೊಂಡು ಇಲ್ಲಿಗೆ ಏನಿಯ ಕರ್ಕೊಂಬಿಟ್ಟು ಬಂದ್ರೆ ಆಯಿತು.
ನನಗೂ ಕಣವ ಯಾವ ಆಸ್ತಿ ಪಾಸ್ತಿ ಏನೂ ಬೇಡ ಕಣವ ನನಗೂ ಸದ್ಯ ನನಗೂ ನನ್ನ ಗಂಡ ಬದುಕವನಲ್ಲ ಅಷ್ಟೇ ಸಾಕು. ನನ್ನ ಗಂಡನ ನಾನು ನೋಡಬೇಕು, ನನ್ನ ಗಂಡಂಗೆ ಹೇಳ್ಬೇಕು ನಾನು ನಿಜವಾಗ್ಲೂ ಇಷ್ಟಪಡ್ತಾ ಇದೀನಿ ನನ್ನ ಗಂಡನ ಅಂತ ಹೇಳ್ಬಿಟ್ಟು. ಈ ಆಸ್ತಿ ಪಾಸ್ತಿನೆಲ್ಲ ಇಷ್ಟಪಟ್ಟಿದ್ದು ನೋಡಿಯವ್ವ, ನೋಡಿ ಹೋಗ್ಬಿಟ್ಟು ಮಾತಾಡೋಣ.